ಇದೆಲ್ಲದರ ಮಧ್ಯೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಸುದ್ದಿ. ಕಾರಣ ಏನು, ಅವರ ಭೇಟಿಯ ಒಂದು ರೀಸನ್ ಏನು ಅಂತಂದ್ರೆ, ಸೌಹಾರ್ದಯುತವಾಗಿ ಕೂತು ಮಾತನಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಈ ಕಾವೇರಿ ವಿವಾದಕ್ಕೆ ನಾವು ಕೊಡಬೇಕು ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಕಿಚ್ಚಿನ ಮಧ್ಯೆ ಅವರ ಪ್ರವಾಸ ಡೌಟ್ ಅಂತ ಹೇಳಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡಿಬೇಕಾಗಿತ್ತು. ಕಾವೇರಿ ಸಮಸ್ಯೆ ಬಗ್ಗೆ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಖಾಮುಖಿ ಕೂತು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಈಗ ಇವರ ಭೇಟಿಯೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮೇಕೆದಾಟು, ಕಾವೇರಿ ನೀರು ಹಂಚಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ CWMA ಇವತ್ತೇನು ಆದೇಶವನ್ನು ಕೊಟ್ಟಿದೆ, ಆ ಆದೇಶದ ಹಿನ್ನೆಲೆಯಲ್ಲಿ ಈಗ ಕಿಚ್ಚು ಹೆಚ್ಚಾಗಿದೆ. ಈ ಕಿಚ್ಚಿನ ಮಧ್ಯೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಯಾಕಂದರೆ ಈಗಷ್ಟೇ ವಾಟಾಳ್ ನಾಗರಾಜ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬರೋಕ್ಕೆ ಸಾಧ್ಯನೇ ಇಲ್ಲ, ಹೆಂಗೆ ಬರ್ತಾರೆ ಅವರು ಅಂತ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ಎಲ್ಲೋ ಒಂದು ಕಡೆ ಒಂದು ಆಶಾಕಿರಣ ಮೂಡಿತ್ತು. ಇಬ್ಬರು ಮುಖ್ಯಮಂತ್ರಿಗಳು ಕೂತು ಮಾತನಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಸೌಹಾರ್ದಯುತವಾಗಿ ಆ ಒಂದು ಚೇಂಜ್ ಆಗಬಹುದು, ಒಂದು ಡಿಸಿಷನ್ಗೆ ಬರಬಹುದು, ಒಂದು ಶಾಶ್ವತ ಪರಿಹಾರ ಸಿಗಬಹುದು ಅಂತ ಹೇಳಿ. ಆದರೆ ಈಗ ಈ ಕಿಚ್ಚಿನ ಮಧ್ಯೆ ಅವರ ಪ್ರವಾಸವೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ರಾಹುಲ್, ಬಹಳ ಮುಖ್ಯವಾಗಿ ಇರುವಂತದ್ದು ಇತ್ತೀಚೆಗಷ್ಟೇ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದ್ ಕಡೆ ಸೇರಿದ್ರು. ಸಹಜವಾಗಿ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಮುಖ್ಯಮಂತ್ರಿಗಳನ್ನ ಕರ್ನಾಟಕಕ್ಕೆ ಕರೆಸುವಲ್ಲಿ ಕೂಡ ಸಿಎಂ DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ರು. ಅದರ ಮುಂದುವರೆದ ಭಾಗವಾಗಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನು ಕೂಡ ಆಗಸ್ಟ್ 3ನೇ ತಾರೀಕು ಕರೆಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ DK ಶಿವಕುಮಾರ್ ನಿರ್ಧಾರ ಮಾಡಿದ್ರು. ವಿಧಾನಸೌಧದಲ್ಲಿ ಅವತ್ತು ಅವನ ಸಭೆ ನಡೆಸೋದಕ್ಕೆ ಕೂಡ ಈಗ ತೀರ್ಮಾನ ಮಾಡಿದ್ರು. ಅಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳ ನಡುವಿನ ನೀರಾವರಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಜ್ವಲಂತ ಸಮಸ್ಯೆಗಳೇನಿದೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ನಡೆಸಲು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನ ಕೂಡ ಕರೆಸೋದಕ್ಕೆ ಸಿಎಂ DK ಶಿವಕುಮಾರ್ ಸಿದ್ಧತೆಯನ್ನೆಲ್ಲ ನಡೆಸಿದ್ರು. ಆದರೆ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ಹೋರಾಟ ಹೆಚ್ಚಾಗಿದೆ. ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಒಂದನಿ ನೀರು ಬಿಡಬಾರದು ಅನ್ನುವಂತ ಒಕ್ಕರಲ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ತಮಿಳುನಾಡು ಮುಖ್ಯಮಂತ್ರಿ ಸಿಎಂ ವಿಜಯ್ ಅವರು ಕೂಡ ಕರ್ನಾಟಕಕ್ಕೆ ಬರ್ತಾರ, ಬೆಂಗಳೂರು ಸಭೆಗೆ ಬರ್ತಾರ ಅನ್ನುವಂತ ಚರ್ಚೆಗಳು ಈಗ ಕೇಳಿ ಬರ್ತಾ ಇದೆ. ಅವ್ರು ಬರೋದು ಅನುಮಾನ ಅನ್ನುವಂತ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಆಗ್ತಿದ್ದಾವೆ. ಈ ಒಂದು ಸನ್ನಿವೇಶದಲ್ಲಿ ಅವರು ಬೆಂಗಳೂರಿಗೆ ಬಂದಿದ್ದೆ ಆದಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಜೊತೆಗೆ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ, ಅವ್ರ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತ ಆಗುತ್ತೆ ಅನ್ನುವಂತ ಟೀಕೆಗಳು ಮತ್ತೆ ಜೊತೆಗೆ ಆಕ್ರೋಶಗಳು ಕೂಡ ವ್ಯಕ್ತ ಆಗುತ್ತೆ. ಅದೆಲ್ಲದಕ್ಕಿಂತಲೂ ಕೂಡ ಈ ಒಂದು ಹೊತ್ತಲ್ಲಿ ತಮಿಳುನಾಡು ಮುಖ್ಯಮಂತ್ರಿನ ಸಭೆಗೆ ಕರೆಸುವಂತದ್ದು ಸರಿನಾ ಅನ್ನುವಂತ ಆಕ್ರೋಶಗಳು ಕೂಡ ಸಹಜವಾಗಿ ವ್ಯಕ್ತ ಆಗಬಹುದು ಅನ್ನುವಂತ ಆತಂಕ ಸರ್ಕಾರಕ್ಕೂ ಕೂಡ ಕಾಣ್ತಿದೆ. ಹಾಗಾಗಿ ಆಗಸ್ಟ್ 3ನೇ ತಾರೀಕು ನಡೆಯುವಂತ ಸಭೆಗೆ ತಮಿಳುನಾಡು ಮುಖ್ಯಮಂತ್ರಿ ಬರ್ತಾರಾ ಇಲ್ವೋ ಅನ್ನುವಂತ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಅದೆಲ್ಲದಕ್ಕಿಂತಲೂ ಕೂಡ ಮುಖ್ಯಮಂತ್ರಿಗಳು ಬರದೇ ಇದ್ದಂತ ಸಂದರ್ಭದಲ್ಲಿ ವರ್ಚುವಲ್ ಮೂಲಕ ಆದರೂ ಅವರು ಭಾಗಿಯಾಗಬಹುದು, ಅಲ್ಲಿ ಅವರು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನುವಂತ ಚರ್ಚೆಗಳು ಆಗ್ತಿದ್ವು. ಆದ್ರೆ ಕಾವೇರಿ ಹೋರಾಟ ವ್ಯಾಪಕವಾಗಿ ಹರಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಸಿಎಂ DK ಶಿವಕುಮಾರ್ ಅವರು ಮಾತುಕತೆ ನಡೆಸ್ತಾರ, ಸಭೆಗೆ ಕರೆಸ್ತಾರ, ಸಭೆಯಲ್ಲಿ ಹಾಜರಾಗ್ತಾರ, ಇಬ್ರು ಒಟ್ಟಿಗೆ ಕೂರ್ತಾರ, ಒಟ್ಟಿಗೆ ಮಾತುಕತೆ ನಡೆಸ್ತಾರ, ಇವೆಲ್ಲವೂ ಕೂಡ ಸದ್ಯಕ್ಕೆ ಅನುಮಾನ ಮೂಡಿಸ್ತಾ ಇರುವಂತದ್ದು. ರಾಹುಲ್, ಹರೀಶ್, ಈಗ ವರ್ಚುವಲ್ ಆಗಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂದ್ರೂ ಕೂಡ ಯಾವ ಮುಖ ಇಟ್ಕೊಂಡು ಅವ್ರು ಸಭೆಗೆ ಬರ್ತಾರೆ ಅಂತ. ಒಂದ್ ಕಡೆ ರಾಜ್ಯದ ಒಂದು ನಿರ್ಧಾರ ಏನಿದೆ ಅದರ ವಿರುದ್ಧವಾಗಿ ಇವರು ಧ್ವನಿ ಎತ್ತಾ ಇರುವಂಥದ್ದು, ಇನ್ನೊಂದು ಕಡೆ ಶಾಂತಿಯುತವಾಗಿ ಕೂತು ಮಾತಾಡ್ತೀವಿ ಅಂತಂದ್ರೆ ಒಂದ್ ಕಡೆ ಮಗುವನ್ನ ಜಿವುಟುವಂತಹ ಕೆಲಸ, ಮತ್ತೊಂದು ಕಡೆ ತೊಟ್ಲು ತೂಗುವಂತಹ ಕೆಲಸ ಸಾಧ್ಯನಾ ಇದು? ರಾಹುಲ್, ಖಂಡಿತವಾಗಿ. ಯಾಕಂದ್ರೆ ಸದ್ಯದ ಬೆಳವಣಿಗೆ ಹಿನ್ನೆಲೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಇಬ್ಬರು ಕೂಡ ಒಂದು ಸಭೆಯಲ್ಲಿ ಮುಖಾಮುಖಿ ಆಗುವಂತದ್ದು ಅನುಮಾನ ಅಂತಾನೆ ಹೇಳಲಾಗ್ತದೆ. ಒಂದು ವೇಳೆ ವರ್ಚುವಲ್ ಮೂಲಕ ಭಾಗಿಯಾದ್ರೂ ಏನ್ ಸಮಸ್ಯೆ ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಸಹಜವಾಗಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಮೇಕೆದಾಟು ಯೋಜನೆಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ನೀವು ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮಗದೊಂದ್ ಕಡೆ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂಗೂ ಕಾವೇರಿ ನೀರನ್ನ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ
ಇರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ವಾದ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಜೊತೆಗೆ ಅದರಲ್ಲೂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಆಹ್ವಾನ ಮಾಡಿ ಸಭೆ ನಡೆಸ್ತಾರ ಅನ್ನುವಂತ ಚರ್ಚೆಗಳು ಈಗ ಅನುಮಾನ ಮೂಡಿಸ್ತಾ ಇದೆ. ಸಹಜವಾಗಿ ಕೂಡ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂದ್ರೆ ಕಾವೇರಿ ಹೋರಾಟದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಹಜವಾಗಿ ತಮಿಳುನಾಡು ಮುಖ್ಯಮಂತ್ರಿನ ಕರೆಸಿ ಸಭೆಯಲ್ಲಿ ಅಲ್ಲಿ ಸೌಹಾರ್ದಯುತ ಮಾತುಕತೆ ನಡೆಸುವಂತದ್ದು ಅನುಮಾನ ಅಂತಾನೆ ಹೇಳಲಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.